ಹಬ್ಬದ ಆಚರಣೆ ವೇಳೆ ಕುಟುಂಬಗಳು ಒಟ್ಟಾಗಿ ಸೇರಿ ತಮ್ಮ ನಡುವಿನ ಸಂಬಂಧವನ್ನು ಬಲಪಡಿಸುತ್ತವೆ. ನೀವು ಹೇಗೆ ಯೋಚಿಸುತ್ತೀರಿ? ಈ ಸಮಯದಲ್ಲಿ ಎಲ್ಲರಾಗಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ಮಗನು ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ನೀಡಲು ಪ್ರೇರಿತವಾಗುತ್ತಾನೆ. ಅವರು ಗ್ರಾಮಕ್ಕೆ ಆಸ್ಪತ್ರೆ ನಿರ್ಮಿಸಲು ಮತ್ತು ವೈದ್ಯಕೀಯ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆಯೇ? ನಾನು ಯಾವಾಗಲೂ ನನ್ನ ಸಹೋದರಿಯ ಮೇಲೆ ನಂಬಿಕೆ ಇಡುತ್ತೇನೆ, ಆದರೆ ಅವಳ ಮದುವೆ ನಂತರದ ಘಟನೆಗಳು ನನಗೆ ನಂಬಲಾಗುತ್ತಿಲ್ಲ. ಇದು ಕುಟುಂಬದ ಒಳಗಿನ ಸಂಘರ್ಷವನ್ನು ತೋರಿಸುತ್ತಿದೆ. ನೀವು ಅದರಲ್ಲಿ ಏನು ಕಾಣುತ್ತೀರಿ? ಕುಟುಂಬದಲ್ಲಿ ನಡೆದ ಕ್ರೂರ ಘಟನೆಗಳು ಮತ್ತು ಸಾರ್ವಜನಿಕ ಅಭಿಪ್ರಾಯಗಳು ಹೇಗೆ ಬದಲಾಗುತ್ತವೆ ಎಂಬುದರ ಕುರಿತು ಚರ್ಚಿಸುತ್ತಾರೆ. ಇದು ನಿಖರವಾದ ಮಾಹಿತಿಯಿಂದ ಕಾರ್ಯಗತವಾಗಿರುತ್ತದೆಯೇ? ಹಬ್ಬವು 10 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಮತ್ತು ದೇಶಾದ್ಯಂತ ಸಾವಿರಾರು ಜನರು ಇದರಲ್ಲಿ ಭಾಗವಹಿಸುತ್ತಾರೆ. ಇದು ಸಾಮೂಹಿಕ ಉಲ್ಲಾಸವನ್ನು ಉಂಟುಮಾಡುತ್ತದೆ. ಹೇಗೆ? ದೇವಿಯ ಪ್ರತಿಮೆಯ ದರ್ಶನವು ವಿಶಿಷ್ಟವಾಗಿದೆ. ಇದನ್ನು ಇತರ ಸ್ಥಳಗಳಲ್ಲಿ ಕಾಣುವುದಿಲ್ಲ. ಈ ಪ್ರತಿಮೆಯನ್ನು ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ತಯಾರಿಸಲಾಗುತ್ತದೆ, ಏಕೆಂದರೆ ಇದು ಬಹಳ ಮುಖ್ಯ. ಭಕ್ತರು ದೇವಿಯ ಶ್ರೇಯಸ್ಕಾರಕ್ಕಾಗಿ ವಿವಿಧ ಇಷ್ಟ ಸ್ಥಳಗಳನ್ನು ಪೂಜಿಸುತ್ತಾರೆ. ಈ ಕಾರ್ಯಕ್ರಮವು ಭಾರತದಲ್ಲಿ ರಸ್ಲಿಚ್ನೆ ನದಿಗಳಿಂದ ನೀರನ್ನು ತರಲು ಸಹಾಯ ಮಾಡುತ್ತದೆ. ಕಥೆಯ ಪ್ರಗತಿ ವೇಳೆ ಅನೇಕ ಪಾತ್ರಗಳ ನಡುವೆ ನಡೆಯುವ ಸಂದರ್ಶನಗಳು ಮತ್ತು ವಾದಗಳು ಕಥೆಗೆ ತೀವ್ರತೆಯನ್ನು ಹೆಚ್ಚಿಸುತ್ತವೆ. ಎಲ್ಲರಿಗೂ ಏನು ನಡೆಯುತ್ತಿದೆ ಎಂದು ಊಹಿಸುತ್ತೀರಿ? ಊರಲ್ಲಿನಂತಹ ಖಾತರಿಯ ಕೊರತೆಯು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಜನರಿಗೆ ಹೆಚ್ಚು ಆತಂಕ ಉಂಟಾಗುತ್ತದೆ. ಆತನ ಮಗನನ್ನು ಕಳೆದುಕೊಂಡಿರುವ ಪಂಡಿತನಿಗೆ ತನ್ನ ಮಗಳ ಆತ್ಮವನ್ನು ಪುನಃ ಪಡೆಯಲು ಕಷ್ಟವಾಗುತ್ತದೆ. ಈ ಕಷ್ಟವು ದುಷ್ಟ ಶಕ್ತಿಯ ಪರಿಣಾಮವಾಗಿದೆಯೇ? ದೇವಿಯ ಶಕ್ತಿಯನ್ನು ಪ್ರವೇಶಿಸಲು ಪ್ರಾಥಮಿಕವಾಗಿ 3 ವಿಧದ ಬಲಿದಾನಗಳನ್ನು ನೀಡಬೇಕಾಗುತ್ತದೆ. ಇದು 10 ವರ್ಷಗಳಲ್ಲಿ ಒಂದೊಮ್ಮೆ ನಡೆಯುವುದು. ನೀವು ಇದನ್ನು ಕೇಳಿದೀರಾ? ಸೆಲ್ವಿ ತನ್ನ ಮಕ್ಕಳನ್ನು ರಕ್ಷಿಸಲು ತನ್ನ ಜೀವನವನ್ನು ತ್ಯಜಿಸುತ್ತಿದ್ದಾಳೆ. ಇದು ತಾಯಿಯ ಆಸೆ ಮತ್ತು ಬಲವನ್ನು ಪ್ರತಿಬಿಂಬಿಸುತ್ತವೆ. ನೀವು ಇದನ್ನು ಹೇಗೆ ಕಾಣುತ್ತೀರಿ? ಸೆಲ್ವಿಯ ಶೀಲ್ಡ್ ಮಗುವನ್ನು ಕಾಪಾಡಲು ಪ್ರಯತ್ನಿಸುತ್ತಿದ್ದಾನೆ. ಇದು ತಾಯಿಯ ಸಹಾಯ ಮತ್ತು ಸುರಕ್ಷೆಯ ಸಂಕೇತವಾಗಿದೆ. ಇದು ಕುಟುಂಬದ ಒಕ್ಕೊಂಬೆ ಮತ್ತು ಬೆದರನೆಯ ನಡುವಣ ಸನ್ನಿವೇಶವನ್ನು ತೋರಿಸುತ್ತದೆ. ಮಹಾನಾಗ್ ಪಂಚಮಿ ಹಬ್ಬದ ಸಂದರ್ಭ ದೇವಿಯ ಶಕ್ತಿಯನ್ನು ಕಡಿಮೆ ಮಾಡಲು ಪ್ರಯತ್ನಗಳು ನಡೆಯುತ್ತವೆ. ಈ ಸಂದರ್ಭವು ದೇವಿಯ ಶಕ್ತಿಯ ಮಹತ್ವವನ್ನು ತೋರಿಸುತ್ತದೆ, ಇಲ್ಲವೇ? ಮರೆಯಾದ ಸಂಬಂಧಗಳನ್ನು ಮರುಕಳಿಸುವುದಕ್ಕೆ ಮಾನಸಿಕ ನೋವು ಹೆಚ್ಚು ಉಂಟಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂಬಂಧಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನೀವು ತಮ್ಮನ್ನು ಬದ್ಧತೆಯಾಗಿ ಬಂಧಿಸುವುದೇ? ಅವರು ತಮ್ಮ ಸಂಬಂಧಗಳನ್ನು ಕಳೆದುಕೊಂಡಾಗ ಅವರ ಜೀವನದಲ್ಲಿ ಖಾಲಿತನ ಉಂಟಾಗುತ್ತದೆ. ಇದು ಅವರ ಮನಸ್ಸಿನಲ್ಲಿ ಆಘಾತವನ್ನು ಉಂಟುಮಾಡುತ್ತದೆ. ನೀವು ಇದನ್ನು ಹೇಗೆ ಅನುಭವಿಸುತ್ತೀರಿ? ಹಾಗೆಯೇ ಸಂಬಂಧಗಳನ್ನು ಉಳಿಸುವುದು ಮತ್ತು ಬೆಳೆಸುವುದು ಜೀವನದಲ್ಲಿನ ಸಂತೋಷವನ್ನು ಹೆಚ್ಚಿಸುತ್ತದೆ. ಸಂಬಂಧಗಳು ಹೃದಯವನ್ನು ತಲುಪುವುದು ಮತ್ತು ಸಂಕಷ್ಟದಲ್ಲಿ ಸಹಾಯ ಮಾಡುವ ಶಕ್ತಿ ಹೊಂದಿವೆ ಎಂದು ನೀವು ಭಾವಿಸುತ್ತೀರಾ? ಬಾಬಾಜಿ ಸಾವಿನಿಂದ ಬಾಧಿತವಾದ ಹಳ್ಳಿ ಸಮುದಾಯದಲ್ಲಿ ಆತಂಕ ಉಂಟಾಗಿದೆ. ಈ ಪರಿಸ್ಥಿತಿಯನ್ನು ಬದಲಾಯಿಸಲು ಶಕ್ತಿ ವಿರೋಧಿಸಲು ಕಾರ್ಯಾಚರಣೆ ಅಗತ್ಯವಿದೆ. ನೀವು ಹೇಗೆ ಯೋಚಿಸುತ್ತೀರಿ? ಹಳ್ಳಿಯ ಜನರು ಶಕ್ತಿ ಅವರನ್ನು ತಡೆಯಲು ಒಟ್ಟಾಗಿ ಶ್ರಮಿಸುತ್ತಿದ್ದಾರೆ. ಆದರೆ ಶಕ್ತಿಯು ಬರುವುದರಿಂದ ಆತಂಕವು ಹೆಚ್ಚುತ್ತಿದೆ. ನೀವು ಕೇಳಿದ್ದೀರಾ? ಮಕ್ಕಳ ಜೀವನವನ್ನು ಉಳಿಸಲು ಬಾಬಾಜಿ ತೀವ್ರ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಶಕ್ತಿಯು ಹಳ್ಳಿಯ ಹಬ್ಬವನ್ನು ಹಾಳು ಮಾಡಬಹುದು ಎಂಬ ಆತಂಕವಿದೆ. ಏನು ನಡೆಯುತ್ತೀರಿ? ಮನೆಯಲ್ಲಿನ ಅತಿಥಿಗಳನ್ನು ಭೇಟಿಯಾಗಲು ಬಾಬಾಜಿ ಅವರನ್ನು ಆಹ್ವಾನಿಸುತ್ತಾರೆ. ಅವರು ಎಲ್ಲರಿಗೂ ಮನೆಯನ್ನು ತೋರಿಸುತ್ತಾರೆ ಮತ್ತು ಅತಿಥಿಗಳನ್ನು ಸಂತೋಷದಿಂದ ಸ್ವಾಗತಿಸುತ್ತಾರೆ. ನಿಮ್ಮ ಅನುಭವ ಹೇಗಿದೆ? ಬಾಬಾಜಿ ಅವರ ಪ್ರೀತಿಯ ಬಗ್ಗೆ ಮಾತನಾಡುತ್ತಾರೆ ಮತ್ತು ಇತರ ಪರಿಚಯವನ್ನು ತಮ್ಮ ನೆನೆಸಿದ ನೆನಪುಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಇದು ಅವರಿಗೆ ಸಂತೋಷವನ್ನು ನೀಡುತ್ತದೆ. ನೀವು ಇದನ್ನು ಏನು ಭಾವಿಸುತ್ತೀರಿ? ಮನೆಗೆ ಸಂಬಂಧಿಸಿದಂತೆ ನಕಲಿ ಭೂತಗಳ ಬಗ್ಗೆ ನಗುವಿನ ಮೂಲಕ ಮಾತನಾಡುತ್ತಾರೆ. ಇದು ಅತಿಥಿಗಳಿಗೆ ಹಾಸ್ಯವನ್ನು ನೀಡುತ್ತದೆ ಮತ್ತು ಸಭೆಯನ್ನು ಉಲ್ಲಾಸಿತಗೊಳಿಸುತ್ತದೆ. ಎಲ್ಲಾ ಹಾಸ್ಯವನ್ನು ಯೋಚಿಸುತ್ತೀರಾ? ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆ ನಿರ್ಮಾಣದ ಯೋಜನೆಗಳ ಬಗ್ಗೆ ಚರ್ಚೆ ಇರುತ್ತದೆ. ಇದು ಸಮುದಾಯಕ್ಕೆ ನಿಜವಾದ ನೆರವು ನೀಡಬಹುದು. ತಕ್ಷಣವೇ ಹೇಗೆ?